ಇಲ್ಲಿವರೆಗೂ ಕೂಡ 33 ಲಕ್ಷ ರೈತರಿಗೆ ನಾವು 628 ಕೋಟಿ ಹಣವನ್ನ ನೇರವಾಗಿ ರೈತರ ಅಕೌಂಟಿಗೆ ಹಾಕಿದ್ದೇವೆ. 33 ಲಕ್ಷ ರೈತರ ಅಕೌಂಟಿಗೆ ನೇರವಾಗಿ ಅಪ್ ಟು 2,000 ರೂಪಾಯಿವರೆಗೆ ಹಣವನ್ನ ನಾವು ಅವರ ಅಕೌಂಟಿಗೆ ಹಾಕಿದ್ದೇವೆ. 628 ಕೋಟಿ ಹಣವನ್ನ ರೈತರಿಗೆ ಮೊದಲನೇ ಕಂತಿನ ಪರಿಹಾರವಾಗಿ ಅವರ ಅಕೌಂಟಿಗೆ ನೇರವಾಗಿ ನಾವು ಹಾಕಿದ್ದೇವೆ. ನಿಮಗೆ ಗೊತ್ತಿರೋ ಹಾಗೆ ಕಳೆದ ವರ್ಷಗಳಲ್ಲಿ ಈ ರೈತರಿಗೆ ಕೊಡ್ತಕ್ಕಂತ ಪರಿಹಾರ ಹಣ ದೊಡ್ಡ ಪ್ರಮಾಣದಲ್ಲಿ ಲೂಟಿಯಾಗಿದೆ. ಓಟ್ ಸರ್ಕಾರದಲ್ಲಿ ಅವ್ರಿಗೆ ಗೊತ್ತಿದ್ರೂ ಕೂಡ ಆ ತಪ್ಪು ಮಾಡಿದಂತ ಅಧಿಕಾರಿಗಳ ಮೇಲೇನೂ ಕ್ರಮ ತಗೊಂಡಿರ್ಲಿಲ್ಲ ಅವರು ಕಳೆದ ಸರ್ಕಾರ. ಮತ್ತೆ ದುರುಪಯೋಗವನ್ನ ತಡೆಗಟ್ಟಲಿಕ್ಕೆ ಈ ಲೂಟಿಯನ್ನ ರೈತರಿಗೆ ಸಲ್ಲಬೇಕಾದಂತ ಹಣ ಯಾರೇ ಲೂಟಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಅದನ್ನ ತಡೆಗಟ್ಟೋದಕ್ಕೂ ಅದೇನು ಮಾಡ್ಲಿಲ್ಲ. ಇನ್ನ ಮೇವಿನ ವಿಷಯ ಬಂದ್ರೆ ಈಗಾಗಲೇ 3 ಕಡೆ ನಾವು ಗೋಶಾಲೆಗಳನ್ನ ತೆರೆದಿದ್ದೇವೆ ರಾಜ್ಯದಲ್ಲಿ. ಮುಂದುವರೆದು ಈ ಜನವರಿ ಫೆಬ್ರವರಿ ಆದ್ಮೇಲೆ ಮೇವಿನ ಕೊರತೆ ಬರುತ್ತೆ ಅಂತ ಹೇಳಿ ನವೆಂಬರ್ ತಿಂಗಳಿನಲ್ಲೇ ರಾಜ್ಯದಲ್ಲಿ ಸುಮಾರು 7 ಲಕ್ಷ ಮೇವಿನ ಬಿತ್ತನೆ ಬೀಜದ ಕಿಟ್ಟುಗಳು 7 ಲಕ್ಷ ಫಾಡರ್ ಸೀಡ್ ಕಿಟ್ ಉಚಿತವಾಗಿ ರೈತರಿಗೆ ನಾವು ಕೊಟ್ಟಿದ್ದೇವೆ. ನವೆಂಬರ್ ಅಲ್ಲಿ 7 ಲಕ್ಷ ಮೇವಿನ ಬಿತ್ತನೆ ಬೀಜದ ಕಿಟ್ ಅಂದ್ರೆ ಫ್ರೀ ಫಾಡರ್ ಸೀಡ್ ಕಿಟ್, ಮೇವಿನ ಬಿತ್ತನೆ ಬೀಜದ ಫ್ರೀ ಆಗಿ ರೈತರಿಗೆ ಕೊಟ್ಟಿದ್ದೇವೆ. 7 ಲಕ್ಷ ಕಿಟ್ಗಳನ್ನ ಕೊಟ್ಟಿದ್ದೇವೆ. ಅದು ಯಾಕೆ ಅಂದ್ರೆ ಸ್ವಲ್ಪ ನೀರು ಇರೋರಿಗೆ ಕೊಟ್ಟಿದ್ದೇವೆ. ಯಾಕೆ ಅಂದ್ರೆ ಒಂದ್ ಸ್ವಲ್ಪ ಮೇವಿನ ಉತ್ಪಾದನೆ ಆದ್ರೆ ಮಾರುಕಟ್ಟೆಯಲ್ಲಿ ಮೇವು ಸಿಕ್ಕರೆ ಆಲ್ಟರ್ನೇಟ್ ಸೋರ್ಸ್ ಅಲ್ಲಾದ್ರೂ ಮೇವು ಲಭ್ಯತೆಯನ್ನ ನಾವು ಹೆಚ್ಚಿಗೆ ಮಾಡ್ದಂಗಾಗತ್ತೆ. ಮೇವಿನ ಲಭ್ಯತೆಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ನವೆಂಬರ್ ತಿಂಗಳಲ್ಲಿ 7 ಲಕ್ಷ ಸೀಡ್ ಕಿಟ್ ಕೊಟ್ಟಿದ್ದೇವೆ. ಮುಂದುವರೆದು 2ನೇ ಕಂತಿನಲ್ಲಿ ಮತ್ತೆ 7 ಲಕ್ಷ ಮೇವಿನ ಕಿಟ್ ಅನ್ನ ಕೊಡ್ಲಿಕ್ಕೂ ಕೂಡ ನಾವು ಹಣವನ್ನ ಅವ್ರಿಗೆ ಪಶುಸಂಗೋಪನಾ ಇಲಾಖೆಯವರಿಗೆ ಕೊಟ್ಟಿದ್ದೇವೆ. ಸೊ ಫಸ್ಟ್ ನವೆಂಬರ್ ಅಲ್ಲಿ ಕೊಟ್ಟಿರೋದು 7 ಲಕ್ಷ ಕಿಟ್ಟು, ಅದೆಲ್ಲ ಈಗ ಮೇವು ಪ್ರೊಡಕ್ಷನ್ ಉತ್ಪಾದನೆ ಆಗಿ ಮೇವು ಲಭ್ಯತೆ ಆಗಿರುತ್ತೆ. ಇವಾಗ ಕೊಡುವಂತಹದ್ದು ಸ್ವಲ್ಪ ಏಪ್ರಿಲ್ ಅಷ್ಟೊತ್ತಿಗೆ ಮತ್ತೆ ಮೇವಿನ ಕೊರತೆ ಬರುವಂತ ಟೈಮಿಗೆ ಇನ್ನಷ್ಟು ಮೇವು ಲಭ್ಯ ಆಗ್ಬೇಕು ಅಂತ ಹೇಳಿ ಮೇವಿನ ಕೊರತೆಯನ್ನ ನೀಗಿಸೋದಿಕ್ಕೆ, ಮುಂದೆ ಬರಬಹುದಾದಂತ ಮೇವಿನ ಕೊರತೆಯನ್ನ ನೀಗಿಸ್ಲಿಕ್ಕೆ ಈಗಾಗಲೇ ಕೊಟ್ಟಿರೋದು 7 ಲಕ್ಷ ಸೇರಿಸಿದ್ರೆ ಒಟ್ಟು 14 ಲಕ್ಷ ಮೇವಿನ ಕಿಟ್ಟಿಗೆ ನಾವು ಉಚಿತವಾಗಿ ರೈತರಿಗೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದೇವೆ. ಸೊ ಅದಲ್ಲದೆ ಎಲ್ಲೆಲ್ಲಿ ನೀವು ಫಾಡರ್ ಬ್ಯಾಂಕ್ ಬೇಕು ಅಂದ್ರೆ ಮೇವಿನ ದಾಸ್ತಾನು ಇಟ್ಕೋಬೇಕು ಮತ್ತು ಎಲ್ಲಿ ಗೋಶಾಲೆ ಬೇಕು ಇದನ್ನ ಟಾಸ್ಕ್ ಫೋರ್ಸ್ ಅಲ್ಲಿ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳು ತೀರ್ಮಾನ ತಗೊಂಡು ಅಲ್ಲಿ ಮೇವನ್ನ ಖರೀದಿ ಮಾಡಿ ಕೊಡ್ಲಿಕ್ಕೂ ಕೂಡ ಗೋಶಾಲೆಯಲ್ಲಿ ಉಚಿತವಾಗಿ ಮೇವುಗಳನ್ನ ಗ್ರಾಸುಗಳನ್ನ ಸಾಕ್ಲಿಕ್ಕೂ ಕೂಡ ನಾವು ಅಧಿಕಾರವನ್ನ ಸಂಪೂರ್ಣವಾಗಿ ಟಾಸ್ಕ್ ಫೋರ್ಸ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒದಗಿಸಿಕೊಟ್ಟಿದ್ದೇವೆ. ಅದಕ್ಕೆ 870 ಕೋಟಿ ಹಣವನ್ನ ನಾವು ಈಗಾಗಲೇ ಕೊಟ್ಟಿದ್ದೇವೆ. ಇನ್ನ ಮುಂದುವರೆದು ಇವೆಲ್ಲವೂ ಕೂಡ ಮುಖ್ಯವಾಗಿ ಬರೋದು ಕುಡಿಯೋ ನೀರು ಮತ್ತು ಮೇವಿನ ಸಮಸ್ಯೆ, ಇವುಗಳಿಗೆ ಪರಿಹಾರ ಕ್ರಮಗಳ ಬಗ್ಗೆ ತಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಇನ್ನ ನಾವು ಸೆಪ್ಟೆಂಬರ್ 13ನೇ ತಾರೀಕು ಬಡವನ್ನ ನಮ್ಮ ರಾಜ್ಯದಲ್ಲಿ ಘೋಷಣೆ ಮಾಡಿದ್ದೇವೆ. ಅದಾದ ನಂತರ ಕೇವಲ 10 ದಿನಗಳಲ್ಲಿ ವಿತಿನ್ 10 ಡೇಸ್ ಸೆಪ್ಟೆಂಬರ್ 23ನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ನಾವು ರಾಜ್ಯದಲ್ಲಿ ಇರ್ತಕ್ಕಂತ ಬರ ಪರಿಸ್ಥಿತಿಯಲ್ಲಿ ಪರಿಹಾರ ಕ್ರಮಗಳನ್ನ ಕೈಗೊಳ್ಳೋದಿಕ್ಕೆ, ಅದರಲ್ಲೂ ಹೆಚ್ಚಾಗಿ ರೈತರಿಗೆ ಬೆಳೆ ಹಾನಿಗೆ ಪರಿಹಾರ ನೀಡಬೇಕು ಅಂತೇಳಿ ಸೆಪ್ಟೆಂಬರ್ 23ನೇ ತಾರೀಕು ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೇವೆ, ಮೆಮೊರಾಂಡಮ್. ಅದಾದ್ಮೇಲೆ 2 ಸಪ್ಲಿಮೆಂಟರಿ ಮೆಮೊರಾಂಡಮ್ ಅನ್ನು ಕೂಡ ಸಲ್ಲಿಸಿದ್ದೇವೆ. ಒಟ್ಟು 3 ಮೆಮೊರಾಂಡಮ್ ಸೇರಿದ್ರೆ 223 ತಾಲೂಕಿಗೆ 18,172 ಕೋಟಿ ಪರಿಹಾರವನ್ನ ಕೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೇವೆ. ಅದರಲ್ಲಿ 4,663 ಕೋಟಿ
ರೈತರ ಬೆಳೆ ಹಾನಿಗೆ ಕೊಡಬೇಕಾದಂತ ಪರಿಹಾರಕ್ಕೆ ಸಂಬಂಧಿಸಿದ್ದು 18,172 ಕೋಟಿ ಒಟ್ಟು ಪರಿಹಾರ ನಾವು ಕೇಳಿರ್ತಕ್ಕಂಥದ್ದು. ಅದರಲ್ಲಿ 4,663 ಕೋಟಿ ಬಹುತೇಕ ರೈತರಿಗೆ ಕೊಡಬೇಕಾದಂತ ಪರಿಹಾರದ ಬಾಬತ್ತನ್ನ ನಾವು ಎನ್ಡಿಆರ್ಎಫ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಫೈನಾನ್ಸ್ ಕಮಿಷನ್ ನಾವು ಸ್ಥಾಪನೆ ಮಾಡ್ತೇವೆ ದೇಶದಲ್ಲಿ. ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸ್ಥಾಪನೆ ಆಗಿರುವ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಎನ್ಡಿಆರ್ಎಫ್ ನಿಧಿಯನ್ನ ಸ್ಥಾಪನೆ ಮಾಡಿದ್ದೇವೆ ದೇಶದಲ್ಲಿ. ಸೊ ಈ ಎನ್ಡಿಆರ್ಎಫ್ ನ ಅಡಿಯಲ್ಲಿ ನಾವು ಈ 18,172 ಕೋಟಿ ಪರಿಹಾರವನ್ನ ಕೇಳಿ ಮನವಿಯನ್ನ ಸಲ್ಲಿಸಿದ್ದೇವೆ. ಹಾಗೂ ಮುಂದುವರೆದು ನಾವು ಮುಖ್ಯಮಂತ್ರಿಗಳು ಕೂಡ ಅನೇಕ ಪತ್ರಗಳನ್ನ ಬರೆದು ಈ ನಾವು ಸಲ್ಲಿಸಿರುವ ಮನವಿಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ನಾನು ಕೃಷಿ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರು ಹೋಗಿ ಕೇಂದ್ರದಲ್ಲಿ ಕೃಷಿ ಕಾರ್ಯದರ್ಶಿಗಳನ್ನ, ಗೃಹ ಇಲಾಖೆ ಕಾರ್ಯದರ್ಶಿಗಳನ್ನ ಮೊದಲನೇ ಹಂತದಲ್ಲಿ ಭೇಟಿ ಮಾಡಿದ್ದೇವೆ. ಅವರು ಕೇಂದ್ರ ಸರ್ಕಾರದ ಅಧಿಕಾರಿಗಳ ತಂಡವನ್ನ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಕಳಿಸ್ಕೊಟ್ಟು ಅವರು ತಮ್ಮ ಶಿಫಾರಸನ್ನ ಕೊಟ್ಟು ಅಧಿಕಾರಿಗಳು ತಾವು ಏನು ವರದಿಯನ್ನ ನೀಡಬೇಕಾಗಿತ್ತು ಅವೆಲ್ಲ ವರದಿಗಳನ್ನ ಅಕ್ಟೋಬರ್ ತಿಂಗಳಲ್ಲೇ ಅಂತಿಮಗೊಳಿಸಿದ್ದಾರೆ. ಸೊ ಈ ನಡುವೆ ಅದಾದ್ಮೇಲೆ ಇನ್ನೂ ಕೇಂದ್ರ ಸರ್ಕಾರದವರು ತೀರ್ಮಾನ ತೆಗೆದುಕೊಳ್ಳಿಲ್ಲ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಸಹ ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಡಿಸೆಂಬರ್ 19ನೇ ತಾರೀಕು ಆದಷ್ಟು ಶೀಘ್ರವಾಗಿ ಬರ ಪರಿಹಾರದ ಬಗ್ಗೆ ಒಂದು ನಿರ್ಣಯ ಮಾಡಬೇಕು ಅಂತ ಪ್ರಧಾನಮಂತ್ರಿಗಳನ್ನ ಮನವಿ ಮಾಡಿದ್ದೇವೆ. ಅದಾದ ನಂತರ ಜನವರಿ ತಿಂಗಳಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ದಾಗ ಮುಖ್ಯಮಂತ್ರಿಗಳವರನ್ನ ಭೇಟಿ ಮಾಡಿ ಇನ್ನೂ ತೀರ್ಮಾನ ಆಗಿಲ್ಲ, ಆದಷ್ಟು ಬೇಗ ತೀರ್ಮಾನ ಆಗ್ಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಡಿಸೆಂಬರ್ 20ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವ್ರ ಜೊತೆಗೆ ನಾನು ಕಲಿತು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿ ಅವರು ಕೂಡ ಮನವಿ ಮಾಡಿದ್ದೇವೆ ಶೀಘ್ರವಾಗಿ ತೀರ್ಮಾನ ಮಾಡಬೇಕು ಅಂತ ಹೇಳಿ. ಮಾನ್ಯ ಗೃಹ ಸಚಿವರು ಡಿಸೆಂಬರ್ 23ನೇ ತಾರೀಕು ಸಭೆ ಮಾಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ರು. ಡಿಸೆಂಬರ್ 23ಕ್ಕೆ ಸಭೆ ಆಗಿಲ್ಲ. ಆ ನಂತರ ಜನವರಿ 14ಕ್ಕೆ ಸಭೆ ಮಾಡ್ತಾರೆ ಅಂತ ಸುದ್ದಿ ಬಂದಿತ್ತು. ಜನವರಿ 14ಕ್ಕೂ ಕೂಡ ಸಭೆ ಆಗಿಲ್ಲ. ನಾನು ಅದೇ ದಿನ ಡಿಸೆಂಬರ್ 20ನೇ ತಾರೀಕು ಕೇಂದ್ರದ ಕೃಷಿ ಸಚಿವರನ್ನ ಭೇಟಿ ಮಾಡಿ ಅವರು ಕೂಡ ಸದಸ್ಯರಿರ್ತಾರೆ, ಅವರನ್ನು ಮನವಿ ಮಾಡಿದ್ದೇವೆ. ನಾನು ಕೃಷಿ ಸಚಿವರಿಬ್ಬರು ಸೇರಿ ಕೇಂದ್ರದ ಹಣಕಾಸು ಸಚಿವರನ್ನು ಕೂಡ ಭೇಟಿ ಮಾಡಿ ಶೀಘ್ರವಾಗಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ರಾಜ್ಯದ ಜನತೆಯ ಪರವಾಗಿ ಅವರನ್ನು ನಾವು ಮನವಿ ಮಾಡಿದ್ದೇವೆ. ಇಷ್ಟೆಲ್ಲ ಆಗಿ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಈ ಸಭೆಯನ್ನು ಕೂಡ ಮಾಡಿಲ್ಲ, ತೀರ್ಮಾನವನ್ನು ಕೂಡ ಕೈಗೊಂಡಿಲ್ಲ. ಸೊ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದು ಸೆಪ್ಟೆಂಬರ್ 23ನೇ ತಾರೀಕು ನಾವು ಮನವಿಯನ್ನ ಕೊಟ್ಟಿದ್ದೇವೆ. ನಮ್ಮ ಮನವಿ ಇವತ್ತು ನಾವು ಫೆಬ್ರವರಿ 11ನೇ ತಾರೀಕಿನಲ್ಲಿ ಇದ್ದೇವೆ. ಸೊ ತಾವೇ ಲೆಕ್ಕ ಹಾಕುವ ಹಾಗೆ 4.5 ತಿಂಗಳು ಸಮಯ ಕಳೆದಿದೆ. ಕೇಂದ್ರ ಸರ್ಕಾರ ಇನ್ನೂ ಕೂಡ ನಾವು ಕೊಟ್ಟ ಮನವಿಯ ಬಗ್ಗೆ ಅಂತಿಮ ಒಂದು ತೀರ್ಮಾನವನ್ನ ತೆಗೆದುಕೊಂಡಿಲ್ಲ. ಏತನ್ಮಧ್ಯ ರೈತರು ಸಂಕಷ್ಟದಲ್ಲಿದ್ದಾರೆ. ಕಷ್ಟದಲ್ಲಿರುವ ರೈತರಿಗೆ ನಾವು ನೆರವಿಗೆ ಬರಬೇಕು. ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ನಡಿ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಕೊಡೋದು ವಿಳಂಬ ಆಗ್ತಾ ಇದೆ. ಇದರಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ. ತೊಂದರೆಯಲ್ಲಿ ಇರ್ತಕ್ಕಂಥ ರೈತರ ನೆರವಿಗೆ ಬರಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮೊದಲನೇ ಕಂತಿನ ಪರಿಹಾರವಾಗಿ 2,000 ರೂಪಾಯಿಗಳವರೆಗೆ ನಾವೇ ಅದನ್ನ ಹಣವನ್ನ ಕೊಡೋಣ ಅಂತ ತೀರ್ಮಾನವನ್ನ ಮಾಡಿದ್ದಾರೆ. ಆ ತೀರ್ಮಾನದ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಕೂಡ 33 ಲಕ್ಷ ರೈತರಿಗೆ ನಾವು 628 ಕೋಟಿ ಹಣವನ್ನ ನೇರವಾಗಿ ರೈತರ ಅಕೌಂಟಿಗೆ ಹಾಕಿದ್ದೇವೆ. 33 ಲಕ್ಷ ರೈತರ ಅಕೌಂಟಿಗೆ ನೇರವಾಗಿ
ಅಪ್ ಟು 2,000 ರೂಪಾಯಿವರೆಗೆ ಹಣವನ್ನ ನಾವು ಅವರ ಅಕೌಂಟಿಗೆ ಹಾಕಿದ್ದೇವೆ. 628 ಕೋಟಿ ಹಣವನ್ನ ರೈತರಿಗೆ ಮೊದಲನೇ ಕಂತಿನ ಪರಿಹಾರವಾಗಿ ಅವರ ಅಕೌಂಟಿಗೆ ನೇರವಾಗಿ ನಾವು ಹಾಕಿದ್ದೇವೆ. SDRF ಅಲ್ಲಿ ನಮ್ಮ ಹತ್ರನೇ ದುಡ್ಡಿತ್ತು, ಅದನ್ನೇ ನಾವು ಮುಂಗಡವಾಗಿ ಉಪಯೋಗಿಸಿಕೊಂಡು ಈ ಹಣವನ್ನ ರೈತರ ಅಕೌಂಟಿಗೆ ಹಾಕಿದ್ದೇವೆ. SDRF ಸ್ವಲ್ಪ ಸ್ಟೇಟ್ ಗವರ್ಮೆಂಟ್ ಬ್ಯಾಲೆನ್ಸ್ ಇದ್ದಿದ್ದನ್ನ ಸ್ಟೇಟ್ ಗವರ್ಮೆಂಟ್ ಇಂದ ತಗೊಂಡು ನಾವು ರೈತರ ಅಕೌಂಟಿಗೆ ಹಾಕಿದ್ದೇವೆ. ಹಾಗೂ 33 ಲಕ್ಷ ಇನ್ನ 1,60,000 ರೈತರದ್ದು ಅವರ ಅಕೌಂಟಿಗೆ ಹೋಗುವಂತ ಹಂತದಲ್ಲಿದೆ. ಕೆಲವರದು ಆಧಾರಲ್ಲಿ ಅವರ ಹೆಸರು ಮ್ಯಾಚ್ ಆಗದೆ ಹೋದಾಗ ಅಥವಾ ಹೆಸರಿಗೆ ಜಮೀನಿಗೆ ಮ್ಯಾಚ್ ಆಗದೆ ಹೋದಾಗ ಅದನ್ನ ವೆರಿಫೈ ಮಾಡಿ ನಾವು ಅವರ ಅಕೌಂಟಿಗೆ ಹಾಕ್ಬೇಕಾಗುತ್ತೆ. ಆ ವೆರಿಫಿಕೇಶನ್ ನಡೀತಾ ಇದೆ. ಈ 1,60,000 ಎಷ್ಟು ವೆರಿಫೈ ಆಗಿ ಬರುತ್ತೆ ಅಷ್ಟು ಇನ್ನ ಕೆಲವೇ ದಿನಗಳಲ್ಲಿ ಬ್ಯಾಲೆನ್ಸ್ ಇರೋದು ಕೂಡ ನಾವು ವೆರಿಫೈ ಆಗಿ ಪಕ್ಕ ಆಗಿದ್ದು ಅವರ ಅಕೌಂಟಿಗೆ ಹೋಗುತ್ತೆ. ತಮ್ಗೆ ಗೊತ್ತಿರೋ ಹಾಗೆ ಕಳೆದ ವರ್ಷಗಳಲ್ಲಿ ಈ ರೈತರಿಗೆ ಕೊಡ್ತಕ್ಕಂತ ಪರಿಹಾರ ಹಣ ದೊಡ್ಡ ಪ್ರಮಾಣದಲ್ಲಿ ಲೂಟಿ ಆಗಿದೆ. ಹೋದ ಸರ್ಕಾರದಲ್ಲಿ ಅವ್ರಿಗೆ ಗೊತ್ತಿದ್ರೂ ಕೂಡ ಆ ತಪ್ಪು ಮಾಡಿದಂತ ಅಧಿಕಾರಿಗಳ ಮೇಲೇನೂ ಕ್ರಮ ತಗೊಂಡಿರ್ಲಿಲ್ಲ ಅವರು ಕಳೆದ ಸರ್ಕಾರ. ಮತ್ತೆ ದುರುಪಯೋಗವನ್ನ ತಡೆಗಟ್ಟಲಿಕ್ಕೆ ಈ ಲೂಟಿಯನ್ನ ರೈತರಿಗೆ ಸಲ್ಲಬೇಕಾದಂತ ಹಣ ಯಾರೇ ಲೂಟಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಅದನ್ನ ತಡೆಗಟ್ಟೋದಕ್ಕೂ ಅವರೇನು ಮಾಡಲಿಲ್ಲ. ಮತ್ತೆ ತಪ್ಪು ಮಾಡಿದ ಅಧಿಕಾರಿಗಳ ಮೇಲೇನು ಕ್ರಮ ತಗೊಳ್ಳಿಲ್ಲ. ದೂರುಗಳು ಬಂದಿದ್ರು ಕೂಡ ಅವುಗಳನ್ನ ಅಲ್ಲೇ ಬದಿಗಿಟ್ಟು ಈ ಹಣ ಪೋಲ್ ಆಗ್ಲಿಕ್ಕೆ ಪರೋಕ್ಷವಾಗಿ ಕಳೆದ ಸರ್ಕಾರ ಗೊತ್ತಿದ್ರೂ ಕೂಡ ಇವ್ರ ಗಮನದಲ್ಲಿದ್ದು ಎನ್ಕ್ವೈರಿ ರಿಪೋರ್ಟ್ಸ್ ಬಂದು ದೂರುಗಳು ಬಂದಿದ್ರು ಕೂಡ ಅದನ್ನ ಮುಚ್ಚಾಕಿದೆ. ಈ ಬಾರಿ ನಾವು ಯಾರು ತಪ್ಪು ಮಾಡಿದ್ದಾರೆ ಅಂತವ್ರ ಮೇಲೆ ಈಗ ಆಲ್ರೆಡಿ ಶಿಸ್ತು ತನಿಖೆಯನ್ನ ನಾವು ಆರಂಭ ಮಾಡಿದ್ದೇವೆ. ಅವ್ರ ಮೇಲೆ ಕ್ರಮ ತಗೊಳ್ಳೋದು ಒಂದು ಭಾಗ. ಆದ್ರೆ ಈ ಹಣ ದುರುಪಯೋಗ ಆಗದ ಹಾಗೆ ವ್ಯವಸ್ಥೆಯಲ್ಲೇ ನಾವು ಬದಲಾವಣೆಯನ್ನ ತಗೊಂಡು ಬಂದು ಆಟೋಮ್ಯಾಟಿಕ್ ಆಗಿ ಯಾರು ಬೆಳೆ ಇಟ್ಟಿದ್ದಾರೆ, ಯಾವ ಬೆಳೆ ಇಟ್ಟಿದ್ದಾರೆ ಆ ಬೆಳೆಗೆ ಸಂಬಂಧಪಟ್ಟ ಹಾಗೆ ರೈತರ ಅಕೌಂಟಿಗೆ ನೇರವಾಗಿ ಹೋಗುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಹಿಂದೆ ಏನಾಗ್ತಾ ಇತ್ತು, ಪರಿಹಾರ ಕೊಡಬೇಕು ಅಂದಾಗ ಅವರು ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗಿ ಅವ್ರದ್ದು ಹೆಸರು ಎಂಟ್ರಿ ಮಾಡಿಸ್ಬೇಕಾಗಿತ್ತು. ಆವಾಗ ಕೆಲವರು ಎಲ್ಲಾರು ತಪ್ಪು ಮಾಡಿಲ್ಲ, ಕೆಲವರು ಯಾರ ಹೆಸರು ಬೇಕಾದ್ರೂ ಎಂಟ್ರಿ ಮಾಡಿದ್ದಾರೆ. ಯಾರಿಗೋ ಜಮೀನು ಯಾರಿಗೋ ಪರಿಹಾರ ಕೊಟ್ಟಿದ್ದಾರೆ. ಅವ್ರು ಇಟ್ಟಿರೋ ಬೆಳೆ ಬೇರೆ ಬೆಳೆಗೆ ಪರಿಹಾರ ಕೊಟ್ಟಿದ್ದಾರೆ. ನೀರಾವರಿ ಇದ್ದವರಿಗೆ ಖುಷ್ಕಿ ಮಾಡಿದ್ದಾರೆ, ಖುಷ್ಕಿ ಇದ್ದವರಿಗೆ ನೀರಾವರಿ ಅಂದ್ರೆ ಹೈಯರ್ ರೇಟ್ಗೆ ಕಾಂಪನ್ಸೇಷನ್ ಕೊಟ್ಟು ವ್ಯಾಪಕವಾಗಿ ಈ ಹಣ ದುರುಪಯೋಗ ಲೂಟಿ ಆಗಿದೆ. ನಾನು ತಮಗೆ ಲಾಸ್ಟ್ ಟೈಮ್ ಹೇಳಿದಾಗೆ ಕಡೂರು ತಾಲೂಕು ಒಂದರಲ್ಲೇ 6 ಕೋಟಿ ರೂಪಾಯಿವರೆಗೂ ದುರುಪಯೋಗ ಆಗಿದೆ ಅಂತ ಪ್ರಾಥಮಿಕ ತನಿಖೆ. ಇದೇ ತರ ಚಿತ್ರದುರ್ಗದಲ್ಲಿ ಆಗಿದೆ, ಹಾವೇರಿಯಲ್ಲಿ ಆಗಿದೆ, ಕಲಬುರಗಿಯಲ್ಲಿ ಆಗಿದೆ, ಬೆಳಗಾಮಲ್ಲಿ ದೂರುಗಳು ಬಂದಿದ್ದಾವೆ. ಎಲ್ಲಾ ಕಡೆನೂ ಕೂಡ ಹಾಸನದಲ್ಲೂ ಕೆಲವು ದೂರುಗಳು ಬಂದಿದ್ದಾವೆ. ಈ ತರ ವ್ಯಾಪಕವಾಗಿ ಈ ಬರ ಅಥವಾ ಪ್ರವಾಹ ಪರಿಹಾರ ಹಣ ದುರುಪಯೋಗ ಕಳೆದ ಸರ್ಕಾರದಲ್ಲಿ ಆಗಿದೆ. ಅನಾಥರಿಗೆ ಯಾರು ಬೆಳೆನೇ ಇಟ್ಟಿಲ್ಲ ಅಂತವರಿಗೆ ಪರಿಹಾರ ಹೋಗಿದೆ. ಯಾರು ಬೆಳೆ ಇಟ್ಟಿದ್ರು ಅವ್ರಿಗೆ ಎಷ್ಟು ಸಿಗ್ಬೇಕಾಗಿತ್ತು ಅಷ್ಟು ಸಿಕ್ಕಿಲ್ಲ. ಇವೆಲ್ಲ ಏನಾಗಿತ್ತು, ಕೆಲವು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿತ್ತು. ಸೊ ರೈತರು ಪರಿಹಾರ ಸಿಗುವಂತಹದ್ದು ಯಾವ್ದೋ ಮರ್ಜಿಯಲ್ಲಿ ಸಿಗಬೇಕಾಗಿತ್ತು. ಈ ಬಾರಿ ನಾವೇನ್ ಮಾಡಿದ್ದೇವೆ, ಅದನ್ನ ಒಂದು ಹಕ್ಕಾಗಿ ಪರಿವರ್ತನೆ ಮಾಡಿದ್ದೇವೆ. ಪರಿಹಾರ ಸಿಗೋದು ಒಬ್ಬ ರೈತರು ಕೂಡ ಬಂದು ನನಗೆ ಪರಿಹಾರ ಕೊಡಿ ಅಂತ ಅರ್ಜಿ ಕೊಡ್ಬೇಕಾಗಿಲ್ಲ. ಈ ಬಾರಿ ಅವ್ರದ್ದು ನಮ್ಮ ಡೇಟಾ ಬೇಸ್ ಅಲ್ಲಿ ಎಂಟ್ರಿ ಮಾಡಿ ಮಾತ್ರ ಹೇಳಿದ್ದೇವೆ ಬಿಟ್ರೆ ಪರಿಹಾರಕ್ಕೆ ಅರ್ಜಿ ಕೊಡೋ ವ್ಯವಸ್ಥೆಯನ್ನ ತೆಗೆದುಹಾಕಿ ಅವರಿಗೆ ಇದು ಹಕ್ಕು, ಇದು ಅವರು ರೈತರು ಇದಕ್ಕೆ ಅವರ ಎಂಟೈಟಲ್ಮೆಂಟ್ ಅವರ ಹಕ್ಕನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ಪರಿಗಣಿಸಿ. ಯಾಕಂದ್ರೆ ನಾವು ಕೊಡುವಾಗ ಅವ್ರು ಬಂದು ನಮ್ಮನ್ನ ಅಂಗದಾಚಿ ಕೇಳ್ಕೊಂಡು ಕೊಡುವಂತಹದ್ದು ಗೌರವ ಅಲ್ಲ, ಸ್ವಾಭಿಮಾನ ಅಲ್ಲ. ಯಾರು ಬೆಳೆ ಇಟ್ಟಿದ್ದಾರೆ, ಎಷ್ಟು ಬೆಳೆ ಇಟ್ಟಿದ್ದಾರೆ ಅದಕ್ಕೆ ತಕ್ಕಂಗೆ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ಪೇಮೆಂಟ್ ಆಗ್ಬೇಕು. ನಾವು ಕೊಡೋದು ಏನು ಅವರಿಗೆ ಏನೋ ಭಿಕ್ಷೆ ಕೊಟ್ಟ ಹಾಗೆ ಕೊಡುವಂತಹದ್ದು ಆಗಬಾರ್ದು. ಅವ್ರು ಬಂದು ಕೇಳ್ಬೇಕು, ನಾವು ಅದನ್ನ ಏನೋ ಭಿಕ್ಷೆ ಕೊಟ್ಟಾಗ ಕೊಡುವಂತದ್ದು ಆಗಬಾರ್ದು ಅಂತ ಹೇಳಿ ನಾವು ನೇರವಾಗಿ ಬೆಳೆ ಸಮೀಕ್ಷೆ ಮಾಹಿತಿ ತಗೊಂಡು ರೈತರದ್ದು ಆಧಾರ ಮಾಹಿತಿ ತಗೊಂಡು ಅವರ ಅಕೌಂಟಿಗೆ ಇವತ್ತು ದುಡ್ಡು ಹಾಕುವಂತ ಒಂದು ಹಕ್ಕಾಗಿ ಇದನ್ನ ಪರಿವರ್ತನೆ ಮಾಡಿದ್ದೇವೆ.
ಏನೋ ನಾವು ಅವ್ರು ಬಂದು ಕೇಳಿ ಪಡ್ಕೊಳ್ಳೋದ್ರ ಬದಲಾಗಿ ನಾವಾಗಿ ನಾವು ಕೊಡಬೇಕು ಅಂತ ಟ್ರಾನ್ಸ್ಪರೆಂಟ್ ಆಗಿನೂ ಕೂಡ ಇದನ್ನ ಮಾಡಿ ಸುಮಾರು 33 ಲಕ್ಷ ರೈತರ ಅಕೌಂಟಿಗೆ 628 ಕೋಟಿ ಈಗಾಗಲೇ ಅವರ ಅಕೌಂಟಿಗೆ ಹೋಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.